ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಮದುವೆಗೆ 3 ಡೇಸ್ ಇದೆ, ಅದಕ್ಕೆ ನಾನು ಇವಾಗ ಐಬ್ರೋ ಮಾಡಿಸೋಣ ಅಂತ ಹೊರಟಿದ್ದೀನಿ. ಹರ್ಷನು ಮನೆಗೆ ಬಂದರು, ಐಬ್ರೋ ಮಾಡಿಸ್ಕೊಂಡು ಸಿಗ್ತೀನಿ. ಇವಾಗ ಐಬ್ರೋ ಎಲ್ಲ ಮುಗಿಸ್ಕೊಂಡೆ. ನಮ್ಮ ಅತ್ತಿಗೆದೆ ಪಾರ್ಲರ್ ಇದೆ ನಮ್ಮ ಮನೆ ಹತ್ರ, ಸೊ ಅಲ್ಲೇ ಹೋಗಿ ಮಾಡಿಸ್ಕೊಂಡೆ. ಒಂದು ಸ್ವಲ್ಪನೂ ಪೇಯ್ನ್ ಆಗಲಿಲ್ಲ. ಹೆಂಗೆ ಮಾಡಿದ್ರು ಅಂತಲೂ ಗೊತ್ತಾಗಲಿಲ್ಲ, ಎಷ್ಟು ಬೇಗ ಮಾಡಿದ್ರು, ಒಂಚೂರು ಪೇಯ್ನೂ ಆಗಲಿಲ್ಲ. ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಈಗ ಲಾಸ್ಟ್ ಮಿನಿಟ್ ಶಾಪಿಂಗ್ ಇರುತ್ತಲ್ಲ ಹೆಣ್ಮಕ್ಳದು, ಎಷ್ಟು ಶಾಪಿಂಗ್ ಮಾಡಿದ್ರು ಮುಗಿಯೋದೇ ಇಲ್ಲ. ಸೊ ಲಾಸ್ಟ್ ಮಿನಿಟ್ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಮಿನಿಟ್ ಶಾಪಿಂಗ್ ಇನ್ನೂ ಶಾಪಿಂಗ್ ಇದೆ. ಲಾಸ್ಟ್ ಮಿನಿಟ್ ಏನಲ್ಲ, ಇನ್ನೂ ಶಾಪಿಂಗ್ ಇದೆ. ಮದುವೆ ಮನೆಗೆ ಹೋಗ್ತಾನೆ ಏನಾರ ಮಾಡ್ತಿರ್ತೀರ ನೀವು. ಏನು ಮಾಡೋದು, ವಯಸ್ಸಾಯ್ತಲ್ಲ, ಮರು ಜಾಸ್ತಿ. ನಂಗೆ ಇಷ್ಟ ಆಯಿತು ಐಬ್ರೋ ಗೈಸ್. ನಂಗೆ ಹಿಂಗೆ ದಪ್ಪಗಿದ್ರೆ ಇಷ್ಟ, ಸಣ್ಣಗೆ ಮಾಡಿಸಿದ್ರೆ ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ಯಾವಾಗಲೂ ದಪ್ಪಗೆ ಮಾಡಿಸ್ತೀನಿ. ಸೊ ಬನ್ನಿ ಶಾಪಿಂಗ್ ಮಾಡೋಣ. ಅದು ಆಫ್ ಮಾಡೋಚ್ಚು, ಸಾಂಗ್ ಕಮ್ಮಿ ಕೊಡು. ಸೊ ಈಗ ಶಾಪಿಂಗ್ ಮುಗೀತು, ಜಿಲೇಬಿ ಕಾಣಿಸ್ತು ರೋಡ್ ಸೈಡು. ಈಗ ತಿಂತಾ ಇದ್ದೀವಿ, ಸೂಪರ್ ಆಗಿದೆ. ನನ್ನ ಫೇವ್ರೆಟ್ ಸ್ವೀಟ್ ಗೈಸ್ ಇದು ಮತ್ತು ಚಂಪಕಾಲಿ. ಗೈಸ್ ಈ ಬಿಸಿಲಲ್ಲಿ ಮಳೆ ಬರ್ತಿದೆ ಅಂದರೆ ಗೈಸ್ ನೋಡಿ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಬೆಂಗಳೂರು ಈಗ ಸ್ವಲ್ಪ ಕೂಲ್ ಆಗ್ತಿದೆ. ಹಿಂಗೆ ಒಂದು 3-4 ದಿನ ಮಳೆ ಬಂದರೆ ಸ್ವಲ್ಪ ಕೂಲ್ ಆಗುತ್ತೆ ಬ್ಯಾಂಗ್ಳೂರು. ಬಟ್ ಮದುವೆ ಟೈಮಲ್ಲಿ ಬರಬಾರ್ದು, ಮದುವೆ ಮುಗಿದ್ಮೇಲೆ ಬರಲಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಬರಲಿ, ಮಳೆ ಬರಲಿ. ನಾನೇ ಕಣ ಸುತ್ಕನ್ಯಾ, ವಿಡಿಯೋ ಕಾಲ್ ಮಾಡಲ? ವಿಡಿಯೋ ಕಾಲ್ ಮಾಡೋಕ್ಕೆ ನೆಟ್ಟೇ ಇಲ್ಲ ಕಣೋ, ನೆಟ್ಟೇ ಇಲ್ಲ. ನಿಮ್ಮ ಮಾಮ ಹಾಕ್ಸೇ ಇಲ್ಲ ನೋಡು. ಎಲ್ಲಿ ಏನು ಮಾಡ್ತಾಯ್ತಮ್ಮ? ಆನಂದಮ್ಮ ಎಲ್ಲೋ? ಇನ್ನ ಬಂದಿಲ್ವಾ ನಿಮ್ಮ ತಾತ? ಕುಡ್ಕೊಂಡೈತಾ? ಮಲ್ಕೊಬಿಟ್ಟೈತಾ? ಕುಡ್ದೈತಾ? ಯಾಕೆ ಯಾಕೆ ಬಾಯ್ ಹೇಳ್ತಿದ್ಯಾ? ಸೊ ಗೈಸ್ ಈಗ ನಾವು ಶಿವಮೊಗ್ಗ ಹೊರಟಿದ್ದೀವಿ. ಮದುವೆಗೆ ಇನ್ನು 2 ಡೇಸ್ ಇದೆ, ನಾವು ಇವತ್ತು ಹೊರಡ್ತಾ ಇದ್ದೀವಿ. ನೋಡಿ ಹಿಂದೆ ಲಗೇಜ್ಗಳು ನೋಡಿ, ಡಿಕ್ಕಿನೂ ತುಂಬಿದೆ, ಇಲ್ಲೂ ತುಂಬಿದೆ, ಕಾಲಿಟ್ಕೊಳ್ಳೋ ಸ್ಪೇಸು ತುಂಬಿದೆ. ಸೊ ಇಷ್ಟು ಲಗೇಜ್ ಇದೆ, ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಟಯರ್ಗೆ ಏರ್ ಹಾಕ್ಸ್ಬೇಕಂತೆ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಈಗ ತುಮಕೂರು ಟೋಲಲ್ಲಿ ಇದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ, ಇವತ್ತು ಥರ್ಸ್ಡೇ ಆದರೂ ಎಷ್ಟು ಟ್ರಾಫಿಕ್ ಇದೆ. ಮಾತಾಡಿ ನೋಡಿ ಗೈಸ್, ಎಷ್ಟು ಟ್ರಾಫಿಕ್ ಇದೆ ಟೋಲಲ್ಲಿ. ಇನ್ನೇನಾದರೂ ಸ್ಯಾಟರ್ಡೆ ಸಂಡೇ ಬಂದರೆ ಎಷ್ಟು ರಶ್ ಇರಲ್ಲ. ಅದು ಬೇರೆ ಇವಾಗ ಹಾಲಿಡೇ ಟೈಮ್ ಅಲ್ವಾ, ಸಮ್ಮರ್ ಹಾಲಿಡೇಸ್. ಆಮೇಲೆ ನಾಳೆ ಬೇರೆ ರಜಾ ಇದೆ, ಮೇ 1 ನಾಳೆ ಬೇರೆ ರಜಾ ಇದೆ, ಮೇ 1. 3 ಡೇಸ್
ರಜೆ ಸಿಗುತ್ತೆ, ಅದಕ್ಕೆ ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ನೆಕ್ಸ್ಟ್ ಎಲ್ಲ ಟೈಮಲ್ಲೂ ಕೋಪ ಮಾಡ್ಕೋಬೇಡ, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡ. ಈಗಲೇ ಹೇಳ್ತಾ ಇದ್ದೀನಿ ಫಸ್ಟೇನೆ. ಏನಾರ ಇದ್ರೆ ಖುಷಿಯಿಂದ ಹೇಳು, ಕೋಪ ಮಾತ್ರ ಮಾಡ್ಕೋಬೇಡ. ಮೆಂಟ್ಲ ಹೋಗ್ಬಿಡ್ತೀನಿ ಆಮೇಲೆ ನಾನು. ನೆಕ್ಸ್ಟ್ ಇನ್ನೇನು ಬೇಡಿಕೆ ಇದೆ ಕೇಳ್ಕೋಬೇಕು? ಏನಿಲ್ಲ, ಅದೊಂದೇನೆ. ಬೆಸ್ಟ್ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಸಿಕ್ಕಿತ್ತು ಅಂತ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಬನ್ನಿ ಏನಿದೆ ನೋಡೋಣ. ಸೊ ಈಗ ಮಸಾಲೆ ಪುರಿ ತಿಂತಾ ಇದ್ದೀವಿ ನಾವು. ಥ್ಯಾಂಕ್ ಯು. ಮಸಾಲೆ ಪುರಿ ತಿನ್ಕೊಂಡು ತಿಂಡಿ ತೊಗೊಂಡು ಹೊರಟಿದ್ದೀವಿ. ಸ್ಪಾನ್ಸರ್ ಬೈ ಹರ್ಷವರ್ಧನ್. ಸೊ ಬನ್ನಿ ಗೈಸ್, ತಿಂಡಿ ತಿಂತಾ ಹೋಗೋಣ. ತುಂಬ ಹೊಟ್ಟೆ ಹಸಿತಿದೆ. ನಾನು 12:30 ಊಟ ಮಾಡಿದ್ದು, ಅದು ಸ್ವಲ್ಪ ತಿಂದೆ, ಅದಕ್ಕೆ ತುಂಬ ಹೊಟ್ಟೆ ಹಸಿತಿದೆ. ಇನ್ನು 10 o'clockವರೆಗೂ ಊಟ ಇರಲ್ವಲ್ಲ, ಅದಕ್ಕೆ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಮಸಾಲೆ ಪುರಿ ತಿಂದೆ, ಜೊತೆಲಿ ತಿಂಡಿನೂ ತೊಗೊಂಡೆ. ಪೋಲಾರ್ ಬೇರಿಗೆ ಬಂದಿದ್ದೀವಿ. ಸೊ ಗೈಸ್ ಈಗ ಪೋಲಾರ್ ಬೇರಿಗೆ ಬಂದಿದ್ದೀವಿ. ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋಣ ಬನ್ನಿ. ಆರ್ಡರ್ ಪ್ಲೇಸ್ ಮಾಡಿ ಬಂದಿದ್ದೀವಿ. ನಮ್ಮ ಆರ್ಡರ್ ಬರಬೇಕು, ಕಾಯ್ತಾ ಇದ್ದೀವಿ. ಏನಂತ್ಯ? ಹೌದು, ವೆಯ್ಟಿಂಗ್, ಕಾಯ್ತಾ ಇದ್ದೀವಿ. ನಾನು ಏನಾದರೂ ಹೇಳಿದ್ರೆ ಅದನ್ನು ರಿಪೀಟ್ ಮಾಡೋದಷ್ಟೇ ಬರೋದು. ಸೊ ನಮ್ಮ ಆರ್ಡರ್ ಬಂತು, ತಿನ್ಬಿಟ್ಟು ಸಿಗ್ತೀವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಶ್ಚಿತ ಹರ್ಷ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.